ನವೆಂಬರ್ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಒಂದು ಡಿನ್ನರ್ ಮೀಟಿಂಗ್ ಕೂಡ ಸೇರಿದ್ರಿ ನೀವು ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ. ಏನೆಲ್ಲ ಚರ್ಚೆಗಳಾಯ್ತು ಸರ್? ಮೀಟಿಂಗ್ ಅಲ್ಲ, ಡಿನ್ನರ್ ಅಷ್ಟೇ. ಡಿನ್ನರ್ ಮಾಡಬಾರ್ದು ನಾವು ಏನು ಸರ್? ಅಂದ್ರೆ ನಾಯಕತ್ವ ಬದಲಾವಣೆ ಯಾವಾಗ ಕೇಳಿ ಬರುತ್ತೆ, ಆ ಸಂದರ್ಭದಲ್ಲಿ ಈ ತರ ಡಿನ್ನರ್ ಮೀಟಿಂಗ್ಗಳು ಕಾಣ್ ಬರುತ್ತೆ, ಯಾಕೆ ಅಂತ ಸರ್? ಅವಾಗ ಸೇರ್ತೀನಿ ಇರ್ತೀವಿ. ನಿಮ್ಗೆ ಎಲ್ಲ ಮೀಟಿಂಗ್ ಅಲ್ಲೂ ಕೂಡ ನಿಮ್ಮ ಒಂದು ಇದಕ್ಕೋಸ್ಕರ ನೀವು ಹೇಳ್ತೀರಾ, ಅದೆಲ್ಲ ಏನೂ ಇಲ್ಲ. ನಾವು ಸಹಜವಾಗಿ ಸೇರ್ತೀವಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್, ಕ್ಯಾಬಿನೆಟ್ ದಿವಸ ಕ್ಯಾಬಿನೆಟ್ ಇರಲಿಲ್ಲ, ಸೇರಿದ್ದು ಅಷ್ಟೇ. ಅದರಲ್ಲಿ ದೊಡ್ಡ ವಿಷಯ ಏನಲ್ಲ ಸರ್. ಯಾಕೆ ಇದು ವಿಶೇಷತೆ ಪಡ್ಕೊಳ್ಳುತ್ತೆ ಅಂದ್ರೆ, ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತರಾಗಿ ಗುರುತಿಸಿಕೊಂಡಂತ ಒಂದಿಷ್ಟು ಶಾಸಕರು ಡೆಲ್ಲಿಗೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ನೀವು ದಿಢೀರ್ ಅಂತ ಮೀಟಿಂಗ್ ಸೇರೋದು ಇದು ತುಂಬಾ ಕುತೂಹಲ ಮೂಡಿಸುತ್ತೆ ಸರ್. ಏನ್ ನಾಯಕತ್ವ ಬದಲಾವಣೆ ಚರ್ಚೆನಾ ಏನಾದ್ರೂ ಇತ್ತ ಸರ್? ಇಲ್ಲ, ದಿಢೀರ್ ಅಂತ ಪದ ನಿಮ್ದಿರುವಂತದ್ದು. ದಿಢೀರ್ ಅಂತ ಏನಿಲ್ಲ, ಮತ್ತು ಮೀಟಿಂಗು ಅಲ್ಲ ಅದು ಊಟಕ್ಕೆ ಸೇರಿರುವಂತದ್ದು. ಸಭೆ ಮಾಡೋದು ಬೇರೆ, ಊಟಕ್ಕೆ ಸೇರೋದು ಬೇರೆ. ಇದು ಖಾಸಗಿಯ ಒಂದು ವಿಷಯ. ಮತ್ತು ಡೆಲ್ಲಿಗೆ ಹೋಗೋದು ಬರೋದು ಇದ್ದೇ ಇರ್ತದೆ. ನಮ್ಮ ಹೈಕಮಾಂಡ್ ಡೆಲ್ಲಿಲಿದೆ, ನಮ್ಮ ಲೀಡರ್ಸ್ ಹೋಗ್ತಾರೆ ಬರ್ತಾರೆ. ಅದರಲ್ಲೇನು ಹೊಸ ವಿಷಯ ಏನು? 2 ವರ್ಷ ಇದನ್ನೇ ಹೇಳ್ತಾ ಇದ್ದೀರಾ ನೀವು. ಸುಮ್ಮನೆ ಈಗ ಅದೇನು ದೊಡ್ಡ ವಿಷಯ ಏನಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಒಂದಾಗಿದ್ದೇವೆ. ನಮ್ಮ ಶಾಸಕರಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಎಲ್ಲರೂ ನಾವು ಒಂದಾಗಿದ್ದೇವೆ. ಸರ್, ಇವತ್ತು ಯಾಕೆ ಮಹತ್ವ ಪಡೆದುಕೊಳ್ಳುತ್ತೆ ಅಂದ್ರೆ, ಈ 21ನೇ ತಾರೀಕು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಒಂದಿಷ್ಟು ಮಾತುಗಳು, ವದಂತಿಗಳು ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡೆಲ್ಲಿಗೆ ಹೋಗಿರೋದು. ಇನ್ನು ಊಹಾಪೋಹಗಳಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ನೀವೇ ಸೃಷ್ಟಿ ಮಾಡ್ಕೊಂಡು, ನೀವೇ ಡೇಟ್ಗಳು ಹೇಳ್ಕೊಂಡು, ನೀವೇ ಈ ತರ ವದಂತಿಗಳು ಬಂದಿ ಅಂತ ಹೇಳಿದ್ರೆ ನಾನೇ ಉತ್ತರ ಕೊಡೋಕ್ಕಾಗಲ್ಲ. ಈ ತರ ಯಾವ ಗೊಂದಲ ನಮ್ಮಲ್ಲಿ ಇಲ್ಲ. ನಮ್ಮ ಯಾವ ಕಾರ್ಯಕರ್ತರಲ್ಲೂ ಇಲ್ಲ, ಶಾಸಕರಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಏನು ಸಮಸ್ಯೆ ಇಲ್ಲ, ಯಾವ ಭಿನ್ನಮತನೂ ಇಲ್ಲ. ಸರ್, ಜೊತೆಗೆ ಡಿ.ಕೆ. ಸುರೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ, ತ್ಯಾಗ ಮಾಡೋದಕ್ಕೆ ರೆಡಿ ಇದೀವಿ ಅಂತ. ಅದು ನೀವು ಅವ್ರಿಗೆ ಕೇಳಿಯಪ್ಪ, ನನಗೆ ಗೊತ್ತಿಲ್ಲ ಅವೆಲ್ಲ. ಮತ್ತೆ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ಪ್ರಾಮಿಸ್ ಮಾಡದಂತೆ ಸಿದ್ದರಾಮಯ್ಯ ಅವರು ಕೊಡ್ತಾರಾ ಅಂತ ಹೇಳಿ. ನೋಡಪ್ಪ, ನೀವು ಏನೇನೋ ಹೇಳ್ತಾ ಇದ್ದೀರಾ, ನನಗಂತೂ ಗೊತ್ತಿಲ್ಲ. ಅವ್ರು ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ನನಗೆ ಗೊತ್ತಿಲ್ಲ. ನೋಡೋಣ. ಓಕೆ. ಇದಾಗಿತ್ತು ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಧ ನ್ಯೂಸ್, ಬೆಂಗಳೂರು.